ಇವತ್ತು ನನ್ನ ಜೊತೆಲಿ ನೀವಿರಿ, ನಿಮ್ಮ ಜೊತೆಲಿ ನಾನು ಇರ್ತೀನಿ ಅಂತ ಹೇಳ್ತಾ ಆಫ್ಟರ್ 10 months ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಸ್ಟರ್ಬೆನ್ಸ್ ಇದ್ದಾರೆ ನೋಡಿ, ಡಿಸ್ಟರ್ಬೆನ್ಸ್ ಪರ್ಸನ್ಸು ನನ್ನನ್ನು ರಬ್ಬರ್ ಬ್ಯಾಂಡನ್ನು ಕದಿಬೇಕು ಇವಾಗ ಇವರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದೀಪು ಗೌಡ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ 10 months ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಲೆಂತಿ ವೀಡಿಯೋ ಹಾಕ್ತಾಯಿದ್ದೀನಿ. ಸಮ್ ಆಫ್ ದ ರೀಸನ್ ನಾನೇ ಲೇಸಿನೆಸ್ಸು, ಏನೂ ಮಾಡ್ದಲ್ಲ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಟೈಮ್ ಸಿಕ್ಕಿದ್ರೂ ಮಾಡ್ದೇ ಇರೋದು ನನ್ನದೇ ಲೇಸಿನೆಸ್ಸು. ಅದಕ್ಕೆ ಇವತ್ತು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಇವತ್ತು ಸೋಮವಾರ, ಆ್ಯಸ್ ಯೂಸ್ ನನ್ನ ವೀಕ್ ಆಫು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಸಮ್ ಆಫ್ ದ ರೀಸನ್ನಿಗೆ. ಅದಕ್ಕೇ ನಾನು ಎಲ್ಲಾದರೂ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಬ್ಬಳೇ ಹೋಗಿ ಆಲ್ಮೋಸ್ಟ್ ಒಂದು 15 ದಿವಸ ಆಯ್ತು ಅನಿಸುತ್ತೆ, ಒಬ್ಬಳೇ ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಅದಕ್ಕೆ ಇವತ್ತು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ಬಟ್ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಬಟ್ ಎಲ್ಲಾದರೂ ಹೋಗಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ. ಅಲ್ಲಿಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಪೀಸಾಗಿ ಮೈಂಡ್ನ ಫ್ರೆಶ್ ಮಾಡ್ಕೊತೀನಿ. ಇವತ್ತು ನನ್ನ ಜೊತೆಲಿ ನೀವಿರಿ, ನಿಮ್ಮ ಜೊತೆಲಿ ನಾನು ಇರ್ತೀನಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ತಿರ್ಗಾ ಗೈಸ್, ಗೊತ್ತಿಲ್ಲ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಿ. ನನಗೆ ಯೂಟ್ಯೂಬ್ ಚಾನಲಲ್ಲಿ ಅಷ್ಟೊಂದು ಸಪೋರ್ಟ್ ಸಿಗ್ತಿಲ್ಲ. ಆಲ್ಮೋಸ್ಟ್ 1200 ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ. ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ನನ್ನಿಂದ ನೀವು ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ಮಾಡೋದಕ್ಕೆ. ಕಂಪ್ಲೀಟಾಗಿ ಏನಾದರೂ ಒಂದು ಮಾಡಬೇಕು, ಒಂದೇ ವೇಲ್ ಹೋಗಬೇಕು ಅಂತ ಅಂದ್ಕೊತಿದ್ದೀನಿ. ಬಟ್ ಏನೂ ಲೈಫಲ್ಲಿ ಆಗ್ತಿಲ್ಲ. ನಾನೇ ಅದಕ್ಕೆ ಟೈಮ್ ಕೊಡ್ತಾಯಿಲ್ಲ. ನನಗೆ ಕೆಲಸ ಇಂಪಾರ್ಟೆಂಟಾ, ಬೈಕ್ ಇಂಪಾರ್ಟೆಂಟಾ, ವ್ಲಾಗ್ ಇಂಪಾರ್ಟೆಂಟಾ ಅಂತ ಕೇಳಿದ್ರೆ 3 ಇಂಪಾರ್ಟೆಂಟು. ಆ 3 ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನನ್ನ ನೋಡಿ ಸೊಟ್ಟಕ್ಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗು ಬರ್ತಾಯಿಲ್ಲ ಅಷ್ಟೇ, ಬೇರೆ ಏನೂ ರೀಸನ್ಸ್ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಹಂಗಂದರೆ ಹಳೇದೆಲ್ಲ ನೆನಪಾಗ್ತದೆ. ಅಯ್ಯೋ ಹಳೇದಂತಂದರೆ ನಂಗೆ ಬ್ರೇಕಪ್ ಆಗಿದೆ, ಅದು ಇದು ಎಕ್ಸೆಟ್ರಾ ಆ ಫೀಲಿಂಗಲ್ಲಿದ್ದೀರಾ ಅಂತೆಲ್ಲ ಕೇಳೋಕ್ಕೆ ಹೋಗಬೇಡಿ. ಆ ಥರದ್ದೆಲ್ಲ ಏನಿಲ್ಲ. ಹಳೇ ಸ್ವಲ್ಪ ನೆನಪುಗಳು ನನಗೆ ಕಾಡ್ತಿದೆ, ಅದರಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದೀನಿ ಅಷ್ಟೇ. ಅದು ಸರಿ ಹೋಗುತ್ತೆ, ಆಟೋಮೆಟಿಕಾಗಿ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಅದಕ್ಕೆ ಎಲ್ಲಾದರೂ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿಗೊಂದು ಹಾಯ್ ಬಾಯ್ ಹೇಳಿಬಿಟ್ಟು ಹೋಗ್ತಿದ್ದೀನಿ. ಬಟ್ ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ. ಅಜ್ಜಿ ಅಂತ ಹೇಳಿದ್ರೆ ಸರಿಯಾಗಿ ಹೋಗಿತ್ತದೆ. ಅದಕ್ಕೇ ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಹೇಳ್ತೀನಿ. ನಮ್ಮ ಅಜ್ಜಿನೇ ಕಾಲ್ ಮಾಡ್ತೈತೆ. 100 ವರ್ಷ ಆಯಿತು ನಮ್ಮ ಅಜ್ಜಿಗೆ. ಅಜ್ಜಿ ಮನೇಲಿ ಹೋಗಿ ಸಿಗ್ತೀನಿ. ಕೀಪ್ ವಾಚಿಂಗ್ ಗೈಸ್, ಕೀಪ್ ವಾಚಿಂಗ್. ಇವತ್ತು ದೀಪು ಗೌಡ ನಿಮ್ಮ ಜೊತೆಲಿ ಇರ್ತೀನಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ತಿರ್ಗಾ ಗೈಸ್, ಗೊತ್ತಿಲ್ಲ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಿ. ನನಗೆ ಯೂಟ್ಯೂಬ್ ಚಾನಲಲ್ಲಿ ಅಷ್ಟೊಂದು ಸಪೋರ್ಟ್ ಸಿಗ್ತಿಲ್ಲ. ಆಲ್ಮೋಸ್ಟ್ 1200 ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ. ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು, ನನ್ನಿಂದ ನೀವು ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಅದನ್ನು ಮಾಡೋದಕ್ಕೆ. ಕಂಪ್ಲೀಟಾಗಿ ಏನಾದರೂ ಒಂದು ಮಾಡಬೇಕು, ಒಂದೇ ವೇಲ್ ಹೋಗಬೇಕು ಅಂತ ಅಂದ್ಕೊತಿದ್ದೀನಿ. ಬಟ್ ಏನೂ ಲೈಫಲ್ಲಿ ಆಗ್ತಿಲ್ಲ. ನಾನೇ ಅದಕ್ಕೆ ಟೈಮ್ ಕೊಡ್ತಾಯಿಲ್ಲ. ನನಗೆ ಕೆಲಸ ಇಂಪಾರ್ಟೆಂಟಾ, ಬೈಕ್ ಇಂಪಾರ್ಟೆಂಟಾ, ವ್ಲಾಗ್ ಇಂಪಾರ್ಟೆಂಟಾ ಅಂತ ಕೇಳಿದ್ರೆ 3 ಇಂಪಾರ್ಟೆಂಟು. ಆ 3 ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನನ್ನ ನೋಡಿ ಸೊಟ್ಟಕ್ಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗು ಬರ್ತಾಯಿಲ್ಲ ಅಷ್ಟೇ, ಬೇರೆ ಏನೂ ರೀಸನ್ಸ್ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಹಂಗಂದರೆ ಹಳೇದೆಲ್ಲ ನೆನಪಾಗ್ತದೆ. ಅಯ್ಯೋ ಹಳೇದಂತಂದರೆ ನಂಗೆ ಬ್ರೇಕಪ್ ಆಗಿದೆ, ಅದು ಇದು ಎಕ್ಸೆಟ್ರಾ ಆ ಫೀಲಿಂಗಲ್ಲಿದ್ದೀರಾ ಅಂತೆಲ್ಲ ಕೇಳೋಕ್ಕೆ ಹೋಗಬೇಡಿ. ಆ ಥರದ್ದೆಲ್ಲ ಏನಿಲ್ಲ. ಹಳೇ ಸ್ವಲ್ಪ ನೆನಪುಗಳು ನನಗೆ ಕಾಡ್ತಿದೆ, ಅದರಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದೀನಿ ಅಷ್ಟೇ. ಅದು ಸರಿ ಹೋಗುತ್ತೆ, ಆಟೋಮೆಟಿಕಾಗಿ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಅದಕ್ಕೆ ಎಲ್ಲಾದರೂ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೊರಟಿದ್ದೀನಿ. ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿಗೊಂದು ಹಾಯ್ ಬಾಯ್ ಹೇಳಿಬಿಟ್ಟು ಹೋಗ್ತಿದ್ದೀನಿ. ಬಟ್ ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ. ಅಜ್ಜಿ ಅಂತ ಹೇಳಿದ್ರೆ ಸರಿಯಾಗಿ ಹೋಗಿತ್ತದೆ. ಅದಕ್ಕೇ ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಹೇಳ್ತೀನಿ. ನಮ್ಮ ಅಜ್ಜಿನೇ ಕಾಲ್ ಮಾಡ್ತೈತೆ. 100 ವರ್ಷ ಆಯಿತು ನಮ್ಮ ಅಜ್ಜಿಗೆ. ಅಜ್ಜಿ ಮನೇಲಿ ಹೋಗಿ ಸಿಗ್ತೀನಿ. ಕೀಪ್ ವಾಚಿಂಗ್ ಗೈಸ್, ಕೀಪ್ ವಾಚಿಂಗ್. ಇವತ್ತು ದೀಪು ಗೌಡ ನಿಮ್ಮ ಜೊತೆಲಿ ಇರ್ತೀನಿ. ಅಜ್ಜಿ ಯೂಟ್ಯೂಬ್ ನೋಡ್ತಾವ್ರೆ, ಇನ್ಸ್ಟಾಗ್ರಾಮ್ ನೋಡ್ತಾವ್ರೆ ಕಣಪ್ಪ. ಇನ್ಸ್ಟಾಗ್ರಾಮ್ ಅಜ್ಜಿ, ನಾನು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಜ್ಜಿ. ನಾನು ಇವಾಗ ಹಿಂಗೆ ರೆಡಿ ಆಗಿದ್ದೀನಿ. ನೀಟಾಗಿ ಮುಚ್ಕೋ. ಏನ್ ಹೋಗಿತ್ತಾರೆ? ಬೈ ತುಂಬಾನೇ ಇಟ್ಕೊಂಡಿದೀನಿ.
ಹೇಳು, ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಮಾತಾಡು. ಹೇಳು, ಏನು ನೋಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ನೋಡೋದು ಜನಗೆ ಏನು ಹೇಳ್ತೀಯ? ಹೇಳಜ್ಜಿ. ಅಜ್ಜಿ ಇದು ಯಾರಿಗೆ ಬೇಕು? ಬುಕ್ ಮಾಡ್ತೀನಿ. ಇಲ್ಲಿ ಮಾಡಿ. ಏನ್ ಮಾಡೋಣ? ಬುಕ್ ಮಾಡೋದನ್ನ ಮಾಡ್ತೀನಿ ತಗೋ. ಮಾಡು ಫಸ್ಟ್. ಮಾಡಲ್ಲ. ಆಫ್ ಮಾಡು. ಇವಾಗ ನಾನು ಎಲ್ಲಾದ್ರೂ ಹೋಗ್ಬೇಕು, ಒಂದು ಒಳ್ಳೆ ಜಾಗ ಹೇಳು. ಎಲ್ಲಿ? ನೀನು ತಾತ ಹೋಗಿದ್ರಲ್ಲ ಎಲ್ಲಾದ್ರೂ ಹೇಳು. ನಿಮ್ ತಾತ ದಿನ ಕರ್ಕೊಂಡ್ ಹೋಗ್ತಿದ್ದ. ಹೇಳಜ್ಜಿ ಹೇಳು, ಇವಾಗ ಹೇಳು. ಹೋಗೆ, ನಾನೇ ಎಲ್ಲೋತಿದ್ವಿ. ಕೂಲಿ ಮಾಡ್ಕೊಂಡ್ ತಿನ್ನಕ್ಕೆ ಕಷ್ಟ ಆಗಿತ್ತು. ಕೆಲ್ಸಕ್ಕೆ ಬೇರೆ ಓದ್ತಿದ್ದೆ, ಟ್ರಿಪ್ ಬೇರೆ ಓದ್ತಿದ್ದೆ. ಟ್ರಿಪ್ ಅದೆಲ್ಲ ಜಾಗ ಹೇಳು. ನಮ್ಮ ಬೆಂಗಳೂರಲ್ಲಿ ಯಾವ ಜಾಗ ನಂಗೆ ಏನ್ ಗೊತ್ತವ? ಎಷ್ಟು ನಿಂಗೆ 71 ವರ್ಷ 72 ವರ್ಷ ಆ ಜಾಗ ಗೊತ್ತಿಲ್ವಾ ನಿನ್ಗೆ? ಬೆಂಗಳೂರು ಸುತ್ತಾಡಿಲ್ವಾ? ಬೆಂಗಳೂರು ಸುತ್ತಾಡಕ್ ಹೋದೆ. ಹಂಗ್ ಸುತ್ತಾಡಿದ್ರೆ ಇನ್ನ ಹಿಡಿಯಕತ್ತಾರಲ್ಲ ನನ್ನ. ನಮ್ಮ ಅಜ್ಜಿಗೆ ಏನೇ ಕೇಳಿದ್ರು ಮಾತಿಗೆ ಮುಂಚೆ ಎಮೋಷನಲ್ ಹೋಗ್ತಾರೆ. ಡೀಪ್ ಆಗಿ ಎಮೋಷನಲ್ ಹೋಗಿ ಆರ್ಟಿಗೆ ಟಚ್ ಮಾಡ್ಬಿಟ್ಟು ಆಮೇಲೆ ಹಂಗೋಗು ಹಿಂಗೋಗು ಅಂತ ಹೇಳ್ತಾರೆ. ಅಲ್ಲೋಗಿ ಇಲ್ಲೋಗು ಅಂತ ಹೇಳ್ತಾರೆ. ಆ ತರ ನಮ್ಮ ಅಜ್ಜಿ. ಕೆಲ್ಸ ಇಲ್ವಾ? ಯಾಕೆ ಕೆಲ್ಸ ಇಲ್ದೆಲ್ಲ ಕೆಲಸ ಕಾರ್ಯ ಇಲ್ದೆಲ್ಲ ಇರ್ತಾರ ಅಜ್ಜಿ? ರಾಜ ಬಂದದೆ ಹೋಯ್ತಾ ಇದ್ದೀನಿ. ಗೈಸ್ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿನ ಮೀಟ್ ಮಾಡಕ್ ಬಂದಿದ್ದೀನಿ. ಇಲ್ಲಿಂದ ನಮ್ಮ ಅಜ್ಜಿ ಹತ್ರನ ಒಂದು 500 ರೂಪಾಯಿ ಕಾಸು ಇಸ್ಕೊಂಡು ಹೋಗ್ತೀನಿ ಪೆಟ್ರೋಲ್ಗೆ. ಇದ್ರು ಕೊಡು. ಕೇಳಿಸ್ಕೊಂಡಿರ್ತಾನೆ, ಇದ್ರೆ ಕೊಡು ಅಂತ. ನಮ್ಮ ಅಜ್ಜಿ ಇದುವರೆಗೂ ನನ್ಗೆ 1 ರೂಪಾಯಿ ಕೊಟ್ಟಿಲ್ಲ ಗಾಯ್ಸ್. ಸುಮ್ಮನೆ ನೋಡ್ರಿ, ಇಷ್ಟು ದೊಡ್ಡ ಬೀರ್ ಐತೆ. ಬೀರಲ್ಲಿ ಒಂದು 500 ರೂಪಾಯಿ ದುಡ್ಡಿರಲ್ವಾ? ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಡಿಸೈಡ್ ಮಾಡಿ ಹೋಗ್ತಾ ರೋಡಲ್ಲಿ ಸಿಗ್ತೀನಿ ನಿಮಗೆ. ರೋಡಲ್ಲಿ ಫಸ್ಟ್ ಊಟ ತಿಲ್ಲೋಕೆ ಏನು ಅಡುಗೆ? ನಾನು ಎಲ್ಲಿ ಬಂದಿದ್ದೀನಿ ಅಂತ ಗೆಸ್ ಮಾಡಿ ಗಾಯ್ಸ್. ಫೈನಲಿ ನಾನು ಒಂದು ಜಾಗಕ್ಕೆ ರೀಚ್ ಆದೆ. ಅಕ್ಕಪಪ್ಪನ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಅವನು ಸ್ವಲ್ಪ ಬ್ಯುಸಿ ಇದ್ದಾನೆ, ಅದಕ್ಕೆ ನೋಡೋಕ್ಕಾಗಿಲ್ಲ. ಅಕ್ಕ ಕಾಲ್ ಪಿಕ್ ಮಾಡಿಲ್ಲ, ಅದಕ್ಕೇ ಇಷ್ಟು ಬ್ಯೂಟಿಫುಲ್ ಆಗಿ ನೆಮ್ಮದಿ ಸಿಗೋ ಜಾಗಕ್ಕೆ ಬಂದಿದ್ದೀನಿ. ಏನು ಸಕ್ಕತ್ತಾಗಿ ಕಾಣಿಸಿದೆ ನೋಡಿ ಇಲ್ಲಿ. ಯಪ್ಪ ದೇವ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋ ಜಾಗಗಳು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಒಂದು ನೇಚರ್ನ ನೋಡಿದಾಗ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪೀಸಾಗಿ ಲೈಫ್ನ ಎಂಜಾಯ್ ಮಾಡಬೇಕು. ಒಬ್ಬಳೇ ಎಂಜಾಯ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ ನನಗೆ. ಅಯ್ಯೋ ವ್ಲಾಗ್ ಅವನ ಅಜ್ಜಿ ಏನೋ ಮಾತಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ಹೇಳಿದ್ದೆ ಹೇಳ್ತಿದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೊಳ್ಬೇಡಿ. ಇದು ಶಾರ್ಟ್ ಫಾರ್ಮ್ ಆಗಿರುತ್ತೆ. ಬರಬೇಕಾದ್ರೆ ಎಲ್ಲ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಮ್ಗೊಂದು ಹೇಳಬೇಕು, ಇವತ್ತು 10ನೇ ತಾರೀಕು ನನಗಿನ್ನೂ ಸ್ಯಾಲ್ರಿ ಆಗಿಲ್ಲ ಗೈಸ್. ಮಾರ್ನಿಂಗ್ ಒಂದು 12 ಗಂಟೆಗೆ ಟಿಫನ್ ತಿಂದೆ ಅನ್ಸುತ್ತೆ ಅಷ್ಟೇ. ಟಿಫನ್ ತಿಂದೆ ಅಷ್ಟೇ. ಇವಾಗ ಊಟ ಮಾಡಬೇಕು. ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಅಷ್ಟೇ. ನೋ ಮನಿ. ತಿರ್ಗಾ ರಿಟರ್ನ್ ಆ ಪೆಟ್ರೋಲಲ್ಲಿ ಆರಾಮಾಗಿ ಮನೆಗೆ ಹೋಗ್ಬೋದು. ಬೆಂಗಳೂರಿಗೆ ಆರಾಮಾಗಿ ನನ್ನ ಮನೆಗೆ ರೀಚ್ ಆಗ್ಬೋದು. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ, ಎಷ್ಟೊತ್ತಿಗೆ ಸ್ಯಾಲ್ರಿ ಬರುತ್ತೆ ಅಂತ. ಅದ್ರ ಮೇಲೆ ಡಿಪೆಂಡ್. ಏನಾದರೂ ತುಂಬ ಊಟ ತಿನ್ನೋದಾ ಇಲ್ಲ ನೆಕ್ಸ್ಟ್ ವಾಟ್ ಅಂತ. ಪೀಸಾಗಿದೆ, ಬಟ್ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ವ್ಲಾಗ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿ ಅಂತ ಅನಿಸ್ತಿದೆ ನನಗೆ. ಬಟ್ ನೇಚರ್ ಸಕ್ಕತ್ತಾಗಿದೆ ಗೈಸ್. ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ನೋಡಿರ್ತೀರಾ ನೀವು ಅನ್ಸುತ್ತೆ. ಈ ಪ್ಲೇಸ್ನ ತುಂಬ ಜನ ನೋಡಿದ್ದೀರಾ, ತುಮಕೂರಲ್ಲಿರೋರೆಲ್ಲರೂ. ಚೆನ್ನಾಗಿದೆ ಒಟ್ಟಿನಲ್ಲಿ. ಅಲ್ಲಿಗೆ ಹೋಗೋಣ, ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಏನು ಎತ್ತ ಅಂತ ಎಲ್ಲ ವಿಡಿಯೋ ಮಾಡ್ತೀನಿ. ಎಂಟ್ರಿ ಆಗ್ತಿದ್ದೀನಿ ಒಳಗಡೆ. ನಾನು ಸೋಡಾ ಹಾಕ್ಕೊತೀನಿ, ನಿಮಗೆಲ್ಲ ಗೊತ್ತಿಲ್ಲಲ್ಲ. ಈ ಸೋಡಾ ಹಾಕ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ನಾನು ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜನ ಓಕೆ ಗೈಸ್, ಒಂದು ರೇಂಜಿಗೆ ಜನ ಇದ್ದಾರೆ. ಅಲ್ಲಲ್ಲ, ನನಗೆ ಕಣ್ಣಿಗೆ ಕಾಣಿಸಿದೆಲ್ಲ ಕಪಲ್ಸ್ಗಳೇ. ಬೈಕೊಂಡ್ಬೇಡಿ. ನಾನೇನು ಗೊತ್ತಾ, ನಾನು ಪ್ರೀತಿ ಮಾಡಲ್ಲ ಅಂತ ಬೇರೆಯವ್ರು ಯಾರಿಗೂ ಸಜೆಷನ್ ಕೊಡಲ್ಲ. ನೀವು ಪ್ರೀತಿ ಮಾಡಬೇಡಿ, ತಿರ್ಗಾ ಲವ್ ಮಾಡಬೇಡಿ, ಸುತ್ತಾಡಬೇಡಿ ಅಂತ ಅಲ್ಲ. ಅದು ಅವ್ರವ್ರ ಇಷ್ಟ. ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಅಬ್ಸರ್ವ್ ಮಾಡಿದ್ದು ಅಷ್ಟೇ. ಜಾಗ ಮಾತ್ರ ಚೆನ್ನಾಗಿದೆ, ಹಾಳು ಮಾಡಬಾರ್ದು ಅಷ್ಟೇ ಜಾಗನ. ಒಳಗಡೆ ಹೋಗೋಣ. ಫೋಟೋಸ್ ವೀಡಿಯೋಸ್ ಅಲೋ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ, ಹೋಗಿ ಚೆಕ್ ಮಾಡೋಣ. ತುಂಬ ಜನ ಅಂಕಲ್ ದೇವ್ರು ಬಂದಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ನನ್ನ ಲೈಫಲ್ಲೆಲ್ಲ ಈ ಥರ ಎಲ್ಲ ಚಾಪ್ಟರ್ ಎಲ್ಲ ಬಿಡಿ. ಇಷ್ಟೊಂದು ಜನ ಎಲ್ಲ ಫ್ರೆಂಡ್ಸ್ ಕಟ್ಕೊಂಡು ಬರೋ ಅಷ್ಟೆಲ್ಲ. ಚೆನ್ನಾಗಿ ತಿನ್ಬೇಕು ಗೈಸ್. ಅಲ್ಲಿ ಒಳಗಡೆ ಫೋಟೋಸ್ ವೀಡಿಯೋಸ್ ತೆಗೆಯಂಗಿಲ್ಲ, ಅದಕ್ಕೆ ತೆಗೊಂಡಿಲ್ಲ. ಸುಮ್ಮನೆ ಏನಕ್ಕೆ ಬಯಸ್ಕೊಳ್ಳೋದು
ಸುಮಾರು ಸರಿ ಬಯಸ್ಕೊಂಡಿದ್ದೀನಿ, ಅದಕ್ಕೆ ತಿರ್ಗಾ ಮತ್ತೆ ಯಾಕೆ ಬಯಸ್ಕೊಳ್ಳೋದು ಅಂತ ಫೋಟೋಸ್ ವೀಡಿಯೋಸ್ ತೆಕ್ಕೊಂಡಿಲ್ಲ. ಪ್ರತಿ ಸಲ ಹೇಳ್ದಂಗೆ ಒಬ್ಬಳೇ ಬಂದರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಆದರೆ ಅದು ಆ ಕ್ಷಣಕ್ಕೆ ಮಾತ್ರ ಅಂತ ಅನಿಸುತ್ತೆ. ನಾನು ಇಂಥ ಜಾಗಕ್ಕೆ ಹೋಗಿಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಜಾಗಕ್ಕೂ ಹೋಗಿದ್ದೀನಿ. ಆದರೆ ಸ್ಪೆಷಲ್ ಜಾಗ ಅಂತ ನನಗೆ ಯಾವುದೂ ಅನಿಸಿಲ್ಲ ಗೈಸ್. ಮತ್ತೆ 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 ಹೋಗಬೇಕು ಅಂತ ಅನಿಸೋ ಜಾಗನೇ ದೇವಸ್ಥಾನ. ಅದು ಶಿವನ ದೇವಸ್ಥಾನಕ್ಕೆ ಅಂದರೆ ಎಷ್ಟೊತ್ತು ಸರಿ ಬೇಕಾದರೂ ಹೋಗ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ. ನಾನು ಶಿವನ ಭಕ್ತಳಾಗಿರೋದಕ್ಕೆ ಶಿವನ ದೇವಸ್ಥಾನಕ್ಕೆ ಹೋದರೆ ಸಿಕ್ಕಾಪಟ್ಟೆ ನೆಮ್ಮದಿ ಅನಿಸುತ್ತೆ. ಇವಾಗ ಅಲ್ಲಿ ಆ ಕಡೆ ಬೆಟ್ಟ ಹತ್ತೋದಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಅಷ್ಟೊತ್ತು ಕೆಪಾಸಿಟಿ ಇಲ್ಲ, ನಾನು ಏನು ತಿಂದಿಲ್ಲ, ಗೊತ್ತಿಲ್ಲ. ಅಲ್ಲೇನಾದರೂ ಸಿಕ್ಕಿದ್ರೆ ತಿಂದ್ಬಿಟ್ಟು ಹಚ್ತೀನಿ, ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ ನೋಡಿ, ಇವಾಗ ಹಚ್ತಾ ಇದ್ದೀನಿ. ಸೂಪರ್ ಮ್ಯಾನ್ ಥರ ಹಚ್ತೀನಿ ಇವಾಗ. ಏನು ತಿಂದಿಲ್ಲ ಅಂತಂದ್ರೂ ಸ್ಟ್ರೆಂತ್ ಇದೆ ನನಗೆ, ನನ್ನ ಬಾಡಿಲಿ. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ, ಆ ಕಡೆ ಈ ಕಡೆ ವೆದರ್ ನೋಡಿ ಸಕ್ಕತ್ತಾಗಿದೆ. ವೆದರ್ ಮಾತ್ರ ನೇಚರು ನೆಕ್ಸ್ಟ್ ಲೆವೆಲ್ ಫೀಲ್. ಏನಾದರೂ ಡೈಲಾಗ್ ಹೇಳ್ಬೇಕು ಅಂತ ಅನಿಸ್ತಿದೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನೇಚರ್ನ ನೋಡಿದ್ರೆ, ಮಳೆ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೆಲ್ಲ ಬೇಕಾ? ಸುಸ್ತಾಗ್ತದೆ, ಹೆವಿ ಗಾಳಿ ಸಕ್ಕತ್ತಾಗಿದೆ. ಎಲ್ಲ ಜನಗಳು ಬರ್ತಾವ್ರೆ. ಚೆನ್ನಾಗಿ ತಿನ್ಬೇಕು. ಚಪ್ಪಲಿ ಬಿಟ್ಟು ಜೂಮ್ ಮಾಡ್ತೀನಿ. ಚಪ್ಪಲಿ ಬಿಟ್ಬಿಟ್ಟು ಮೇಲ್ಗಡೆ ಹತ್ಕೊಂಡು ಬಂದೆ. ಏನು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿತ್ತಲ್ಲ. ನಾನು ಬಂದೆ, ಒಂದು ರೌಂಡ್ ಹಾಕಿದೆ, ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಅದಕ್ಕೆ ತಿರ್ಗಾ ಎತ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ನೋಡಿ. ಏನಾದರೂ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮಳೆ ಬರ್ತಾ ಇದೆ ಸ್ವಲ್ಪ ಲೈಟಾಗಿ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಇಲ್ಲೇ ಮಲ್ಕೊಂಬಿಟ್ಟವ್ರೆ. ಅಷ್ಟು ಪೀಸಾಗಿ ಶಾಂತಿಯಾಗಿ ಇದೆ, ಚೆನ್ನಾಗಿದೆ ಒಟ್ಟಿನಲ್ಲಿ ಜಾಗ. ಮಳೆ ಬರ್ತಾಯಿದೆ, ವೆದರ್ ನೋಡಿ ಟಕ್ 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 ಅಂತ ಚೇಂಜ್ ಆಯಿತು. ಇಲ್ಲಿ ಯಾರಾದರೂ ನನ್ನ ಅಕ್ಕಪಕ್ಕ ಹಿಂಗೆ ಪಾಸ್ ಆಗಿಬಿಟ್ರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ವೆದರ್ ನೋಡ್ರಿ, ಒಂದೇ ಒಂದು ಸೆಕೆಂಡಿಗೆ ಹಿಂಗೆ ಚೇಂಜ್ ಆಗೋಯ್ತು. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ವೆದರು ತುಂಬ ಚೆನ್ನಾಗಿದೆ. ಈ ವ್ಲಾಗ್ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತದೆ ನನಗೆ ಅನಿಸ್ತದೆ. ಏನಿಲ್ಲ, ಚೆನ್ನಾಗಿ ಬೈಕ್ ಎತ್ಕೊಂಡು ಬಂದೆ, ಸುತ್ತಾಡಿದೆ, ಪ್ಲೇಸ್ ನೋಡಿದೆ, ಇಷ್ಟೇ, ಬೇರೆ ಏನಿಲ್ಲ ಗೈಸ್, ಬೇರೆ ಏನೂ ಇಲ್ಲ. ಹೋಟೆಲ್ ನನ್ನ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಷ್ಟೇ ಗೈಸ್ ಈ ವ್ಲಾಗು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತ ಗೊತ್ತು. ಇವಾಗ ಮನೆಗೆ ಹೋಗ್ತೀನಿ, ಅದೆಲ್ಲ ಏನೂ ಬೇಡ ಅಂತ ಅನಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ವ್ಲಾಗು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ. ಲೈಕ್ ಒಬ್ಬಂಟಿಯಾಗಿ ಟ್ರಾವೆಲ್ ಮಾಡೋದು ಇಟ್ಸ್ ನಾಟ್ ಎ ಈಸಿ. ತಿರ್ಗಾ ನಾನು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ವೀಡಿಯೋದಲ್ಲಿ ನಾನು ಸೈಲೆಂಟ್ ಆಗಿರೋದು ಕಾಣಿಸೋದಿಲ್ಲ, ಬಟ್ ಪರ್ಸ್ನಲಿ ಒಳಗಡೆ ನಾನು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದೀನಿ ಅಂತ ಅನಿಸ್ತಿದೆ. ರೀಸನ್ನು ದೊಡ್ಡದೇನಿಲ್ಲ, ಚಿಕ್ಕದೇನೆ. ಅರ್ಥ ಮಾಡ್ಕೊಳ್ಳೋದು ಇನ್ನೂ ತುಂಬ ಇದೆ. ವ್ಯಕ್ತಿಗಳನ್ನ, ಜನಗಳನ್ನ, ಲೈಫ್ನ ಬಹಳಷ್ಟು ಅರ್ಥ ಮಾಡ್ಕೊಳ್ಳೋದಿದೆ. ಒಂಟಿಯಾಗಿ ಟ್ರಾವೆಲ್ ಮಾಡೋದ್ರಿಂದ ನಾನು ಕಲ್ತಿರೋದು ಏನಂತ ಅಂದರೆ, ಮನಸ್ಸು ಸಿಕ್ಕಾಪಟ್ಟೆ ಪೀಸಾಗಿರುತ್ತೆ. ತಿರ್ಗಾ ನಮ್ಮನ್ನು ನಾವು ಹೆಚ್ಚಾಗಿ ನಂಬೋದು. ತಿರ್ಗಾ ನಮಗೆ ನಾವು ಸ್ಟ್ರೆಂತು ಏನಂತಂದರೆ ಧೈರ್ಯ ಜಾಸ್ತಿ ಬರುತ್ತೆ ಗೈಸ್. ಒಬ್ಬಂಟಿಯಾಗಿ ಟ್ರಾವೆಲ್ ಮಾಡೋದ್ರಿಂದ ಬೆನಿಫಿಟ್ಸ್ ಇದೊಂದೇ, ನಮಗೆ ಹೆವಿ ಧೈರ್ಯ ಬರುತ್ತೆ. ಲೈಕ್ ಯಾರೇನು ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯ. ತಿರ್ಗಾ ನಮಗೆ ನಾವೇ ಕಾಪಾಡ್ಕೋತೀವಿ ಅನ್ನೋ ಧೈರ್ಯ ಜಾಸ್ತಿ ಹುಟ್ಟುತ್ತೆ. ಮನಸ್ಸಿಗೆ ಸಿಕ್ಕಾಪಟ್ಟೆ ನೆಮ್ಮದಿ ಅನಿಸುತ್ತೆ. ಮೇನ್ ಥಿಂಗು ಈ ಹಳ್ಳಿ ವಾತಾವರಣ, ಈ ಗಾಡಿ ಸೌಂಡ್ಗಳು, ಈ ಗಾಳಿ ನೆಕ್ಸ್ಟ್ ಲೆವೆಲ್ ಫೀಲ್ ಗೈಸ್. ನೋಡಿ ಸಕ್ಕತ್ತಾಗಿದೆ. ಈ ವ್ಲಾಗು ಇಷ್ಟೇ, ಬೋರಿಂಗ್ ಆಗಿತ್ತು ಅಂತ ಗೊತ್ತು. ಆದರೂ ಕಮೆಂಟ್ ಮಾಡಿ ತಿಳಿಸಿ, ಏನಾದರೂ ನನ್ನ ಮೇಲೆ ಆದರೂ ನಾನೇನಾದರೂ ತಪ್ಪು ಮಾಡಿದರೆ, ಸರಿ ಮಾಡಿದರೆ ನೀವು ಅದನ್ನು ತಿದ್ದಿ ನನಗೆ ಹೇಳ್ಬೋದು. ನಾನು ಖಂಡಿತ ಅದನ್ನು ಕಲ್ತ್ಕೊತೀನಿ ಅಂತ ಹೇಳ್ತಾ, ಈ ವ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಕಾಯ್ತೀರಿ. ನಂದೊಂದು ಮನಸ್ಪೂರ್ವಕವಾಗಿ ಬೇಡಕ್ಕೆ ಏನಂತ ಅಂದರೆ, ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಬಗ್ಗೆ. ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು, ಯಾಕೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ರೀಸನ್ ಏನು. ತುಂಬ ಕಮ್ಮಿ ಜನನೇ ಇರೋದು,
ಆದ್ರೂ ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಂತ ಹೇಳ್ತಾ ಸಿಗುವ ಮತ್ತೆ ಬಾಯ್.